ಚಂದ್ರಯಾನ ಮತ್ತು ಮಂಗಳಯಾನದ ಯಶಸ್ಸಿಗೆ ಕಾರಣ ಒಬ್ಬ ಕನ್ನಡಿಗ ವಿಜ್ಞಾನಿ. ಅವರ ಬಗ್ಗೆ ನಿಮಗ್ ಗೊತ್ತಾ? Hearing from scientists at the Space Research Organisation in India after the country became the only one in the world to successfully reach Mars on its first attempt. Whatever be the length of the journey, one step at a time, ensure that you make it. History has been created today. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ ನ ದಿನ 67. ಇವರು ಆಲೂರು ಸೀಡಿನ ಕಿರಣ್ ಕುಮಾರ್ ಅವರು. ಹಾಸನ ಜಿಲ್ಲೆಯ ಆಲೂರಿನ ಇವರು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಕಲಿತವರು. ಇಸ್ರೋ ಅಧ್ಯಕ್ಷರಾಗಿ ಚಂದ್ರಯಾನ 1 ಮತ್ತು ಮಂಗಳಯಾನದ ಮುಖ್ಯ ಪ್ರಾಜೆಕ್ಟ್ ಗಳಿಗೆ ಮುಖ್ಯಸ್ಥರಾಗಿದ್ದರು. ಇಸ್ರೋ ಅಧ್ಯಕ್ಷರಾಗಿ ನೇಮಕಗೊಂಡ ಕನ್ನಡಿಗ ವಿಜ್ಞಾನಿ ಡಾಕ್ಟರ್ ಕಿರಣ್ ಕುಮಾರ್ ಇವತ್ತು ಬೆಂಗಳೂರಿಗೆ ಆಗಮಿಸಿದರು. ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾದಂತಹ ಕಿರಣ್ ಕುಮಾರ್ ಅವರನ್ನ ಕಾಲೇಜು ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಒಂದೇ ಉಡಾವಣೆಯಲ್ಲಿ 104 ಉಪಗ್ರಹಗಳನ್ನ ಕಕ್ಷೆಗೆ ಸೇರಿಸಿರುವ ಕೀರ್ತಿ ಇವರಿಗೆ ಸಲ್ಲುತ್ತೆ. ಇವರ ಶ್ರಮದಿಂದಾಗಿ ಇಂದು ಭಾರತ ವಿವಿಧ ಬಾಹ್ಯಾಕಾಶ ಯೋಜನೆಗಳಲ್ಲಿ ಕೆಲವೇ ದೇಶಗಳ ಕ್ಲಬ್ಗೆ ಸೇರಿದೆ. ಇಂದಿಗೂ ಕೂಡ ಬೆಂಗಳೂರು ಅಂದ್ರೆ ನಂಗಿಷ್ಟ, ಬೆಂಗಳೂರಿನ ಪಾರ್ಕ್ ಬೀದಿಗಳಲ್ಲಿ ಓಡಾಡೋದು ಅಂದ್ರೆ ಖುಷಿ ಕೊಡುತ್ತೆ ಅಂತ ತಮ್ಮ ಬೆಂಗಳೂರು ಪ್ರೇಮದ ಬಗ್ಗೆ ಹೇಳೋ ಕಿರಣ್ ಕುಮಾರ್ ಅವರು ಇಡೀ ವಯಸ್ಸಲ್ಲೂ ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇವರ ಸಾಧನೆಗೆ ಪದ್ಮಶ್ರೀ, ಕರ್ನಾಟಕ ರಾಜ್ಯೋತ್ಸವ ಹೀಗೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಇಂಥ ಕನ್ನಡಿಗ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.